ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ದೇರಳಕಟ್ಟೆಯಲ್ಲಿ ನಿರ್ಮಾಣಗೊಂಡಿರುವ ಫಾದರ್ ಮುಲ್ಲರ್ ಕಾಂಪ್ಲೆಕ್ಸ್ನ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಗುರು ಬಿಷಪ್ ಅತಿವಂದನೀಯ ಡಾ. ಪೀಟರ್ ಪೌಲ್ ಸಲ್ದಾನ ಫಾದರ್ ಮುಲ್ಲರ್ ಕಾಂಪ್ಲೆಕ್ಸ್ ಅನ್ನು ಉದ್ಘಾಟಿಸಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. We ask the Lord, by listening to His word, what is His will for us? What does He want from us? And then now let us listen to the word of God. From the ವಿಧಾನಸಭಾಧ್ಯಕ್ಷ ಡಾ. ಯುಟಿ ಖಾದರ್ ಫರೀದ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಯಾವುದೇ ಪ್ರದೇಶ ಅಭಿವೃದ್ಧಿ ಆಗಬೇಕಾದರೆ ಎಲ್ಲಾ ಸೌಕರ್ಯಗಳು ಅಗತ್ಯ. ಫಾದರ್ ಮುಲ್ಲರ್ ಸಂಸ್ಥೆಯ ಕಟ್ಟಡ ನಿರ್ಮಾಣದಿಂದ ಹಲವರಿಗೆ ಕೆಲಸ ಲಭಿಸುವ ಜೊತೆಗೆ ಆರ್ಥಿಕ ಚಲನವಲನಕ್ಕೆ ಅವಕಾಶ ನೀಡಿದಂತಾಗಿದೆ ಎಂದು ಹೇಳಿದರು. ಆಕ್ಚುಲಿ ಮಂಗಳೂರು ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿದ ನನ್ನ ತಂದೆ ಅವರು 1978 ಆಗ ಒಂದೇ ಒಂದು ಇಲ್ಲ, ಬರೀ ಇಲ್ಲಿ ಗುಡ್ಡಗಾಡು ಪ್ರದೇಶ ಅಲ್ಲದೆ ಇವತ್ತಿದೆಲ್ಲ ಅಭಿವೃದ್ಧಿ ಆಗಬೇಕಾದ್ರೆ ಬೇರೆ ಬೇರೆ ಸಂಸ್ಥೆ, ಯೂನಿವರ್ಸಿಟಿ ಒಂದು ಶಿಕ್ಷಣ ಸಂಸ್ಥೆ ಒಂದು ಕಡೆ ಸಾರು ಮತ್ತು ಫ್ಲ್ಯಾಟ್ಗಳು ಬರ್ತದೆ, ಅಂಗಡಿಗಳು ಬರ್ತದೆ, ಶಾಪ್ಗಳು ಬರ್ತದೆ, ಒಂದಕ್ಕೊಂದು ಡೆವಲಪ್ಮೆಂಟ್ ಆಗಿಕೊಂಡು ಬರುವಂಥ ವಿಚಾರ ಇವತ್ತು ಆಗಿದೆ. ಅದಕ್ಕೆ ಇನ್ನು ಮುಂದೆ ಎಲ್ಲ ಇವರ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಎಲ್ಲ ರೀತಿಯ ಸಹಕಾರ ಕೊಡುವಂಥ ಅವಕಾಶ ಆಗಲಿ. ನಾನು ಫಾದರ್ ಮುಲ್ಲರ್ ಸಂಸ್ಥೆ ಬಹುಶಃ ಅವಕ್ಕೆ ನೆನಪಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲ ಕಡೆಯಲ್ಲಿ ಕೂಡ ಫಾದರ್ ಮುಲ್ಲರ್ ಸಂಸ್ಥೆ ಮತ್ತು ಫಾದರ್ ಮುಲ್ಲರನ್ನು ಕೂಡ ನಾವು ಇವತ್ತು ನೆನಪಿಸ್ಕೊಳ್ಬೇಕು. ವಾಟ್ ಇಸ್ ದ ಹಿಸ್ಟ್ರಿ ಬ್ಯಾನ್ ಅಂತ ಹೇಳಿ ನಮಗೆಲ್ಲ ಯುವಕರಿಗೆ ಅದು ಅರ್ಥ ಮಾಡಿಕೊಳ್ಬೇಕು. ನೋಡಿ, ನಮ್ಮ ಯುವಕರಿಗೆ ಇತಿಹಾಸ ಗೊತ್ತಿಲ್ಲದಿದ್ದರೆ ಅವನು ಇತಿಹಾಸ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಶೆಟ್ಟಿ ಮಾತನಾಡಿ, ಯಾವುದೇ ಕಟ್ಟಡ ನಿರ್ಮಿಸುವ ಸಂದರ್ಭ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು. ದೇರಳಕಟ್ಟೆಯಲ್ಲಿ ಹಲವಾರು ಕಟ್ಟಡಗಳು ಇದ್ದರೂ ಕೆಲವು ಕಟ್ಟಡಗಳಿಗೆ ಮಾತ್ರ ವಾಹನ ನಿಲುಗಡೆ ವ್ಯವಸ್ಥೆ ಇದೆ. ನೀರು, ಪಾರ್ಕಿಂಗ್ ವ್ಯವಸ್ಥೆ ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ ಎಂದು ಶ್ಲಾಘಿಸಿದರು. ಒಂದು ಕಟ್ಟಡ ಸುಂದರವಾಗಿರಬೇಕಿದ್ರೆ ಅದಕ್ಕೆ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರಬಹುದು, ನೀರಿನ ವ್ಯವಸ್ಥೆ ಆಗಿರಬೇಕು, ಎಲ್ಲ ಅಚ್ಚುಕಟ್ಟಾಗಿ ಈ ಸಂಸ್ಥೆಯವರು ಮಾಡಿದ್ದಾರೆ. ನಮ್ಮ ಈ ದೇರಳಕಟ್ಟೆ ಭಾಗದಲ್ಲಿ ಹಲವಾರು ಕಟ್ಟಡಗಳು ಉದ್ಘಾಟನೆಯಾಗಿದೆ. ಅದರಲ್ಲಿ ಕೆಲವೊಂದಕ್ಕೆ ಮಾತ್ರ ಒಂದು ಸ್ವಂತ ಒಂದು ಪಾರ್ಕಿಂಗ್ ವ್ಯವಸ್ಥೆ ಉಂಟು, ಕೆಲವೊಂದರಲ್ಲಿ ತುಂಬ ಸಮಸ್ಯೆ ಉಂಟು. ಅದನ್ನು ಈ ಟೈಮಲ್ಲಿ ಹೇಳುವಾಗಿಲ್ಲ. ಆದರೂ ಒಂದು ಕಟ್ಟಡ ಕಟ್ಟುವಾಗ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗದಂತಹ ಉತ್ತಮ ರೀತಿಯಲ್ಲಿ ಇದನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಈ ಸಂಸ್ಥೆಯವರನ್ನು ಅಭಿನಂದಿಸ್ತೇನೆ. ನಮಗೆ ಫಾದರ್ ಮುಲ್ಲರ್ಸ್ ನಮ್ಮ ಬೌಂಡ್ರಿಯಲ್ಲಿ ನಮ್ಮದೊಂದು ಕೋಟೆಕಾರು ಪಟ್ಟಣ ಪಂಚಾಯತ್ ನಾವೊಂದು ರಿಕ್ವೆಸ್ಟ್ ಮಾಡಿದೆವು. ಬೌಂಡ್ರಿಯಲ್ಲಿ ಒಂದು ನೀರು ಹೋಗುವಂತಹ ಚರಂಡಿ ಇತ್ತು. ಆ ಚರಂಡಿ ಮಳೆಗಾಲದಲ್ಲಿ ಕುಸಿದು ಒಂದು 4-5 ವಾಸ್ತವ್ಯ ಇರುವಂತಹ ಮನೆಗಳಿಗೆ ನೀರು ನುಗ್ಗಿ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಹಾಗೆ ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅಲ್ಲಿ ತಡೆಗೋಡೆಯನ್ನು ಕೂಡ ಈ ಸಂಸ್ಥೆಯವರು ನಮಗೆ ಮಾಡುವಂತಹ ಕೆಲಸ ಹಿಡಿದಿದ್ದಾರೆ. ನಾನು ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಪ್ರೀತಿಪೂರ್ವಕವಾಗಿ ಹೇಳಲು ಇಷ್ಟಪಡ್ತೇನೆ. ಈ ಸಂದರ್ಭ ಕಟ್ಟಡ ನಿರ್ಮಾಣಕ್ಕೆ ಸಹಕರಿಸಿದವರನ್ನ ಸನ್ಮಾನಿಸಲಾಯಿತು. ಕೋಟೆಕಾರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ದಿವ್ಯಾ ಸತೀಶ್ ಶೆಟ್ಟಿ, ಫಾದರ್ ಮುಲ್ಲರ್ ಹೋಮಿಯೋಪಥಿಕ್ ಫಾರ್ಮಾಸ್ಯೂಟಿಕಲ್ ವಿಭಾಗ ಆಡಳಿತಾಧಿಕಾರಿ
ಫಾದರ್ ನೆಲ್ಸನ್ ಧೀರಜ್ ಪಾಯ್ಸ್ ಮೊದಲಾದವರು ಉಪಸ್ಥಿತರಿದ್ದರು. ಫಾದರ್ ಮುಲ್ಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ನಿರ್ದೇಶಕ ರೆವರೆಂಡ್ ಫಾದರ್ ಪೌಸ್ಟಿನ್ ಲೂಕಸ್ ಲೋಬೋ ಸ್ವಾಗತಿಸಿದರು. ಹೋಮಿಯೋಪತಿ ವೈದ್ಯಕೀಯ ಕಾಲೇಜಿನ ಸಹಾಯಕ ಆಡಳಿತಾಧಿಕಾರಿ ಫಾದರ್ ಅಶ್ವಿನ್ ಕ್ರಾಸ್ತ ಸನ್ಮಾನ ಕಾರ್ಯಕ್ರಮ ನಿರ್ವಹಿಸಿದರು. ಹೋಮಿಯೋಪತಿ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಆಡಳಿತಾಧಿಕಾರಿ ಫಾದರ್ ಡೊನಾಲ್ಡ್ ನೀಲೇಶ್ ಕ್ರಾಸ್ತ ವಂದಿಸಿದರು. ಶೌಹಾತ್ ಕಾರ್ಯಕ್ರಮ ನಿರೂಪಿಸಿದರು.